ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿದ್ದಾರೆ. ಈ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ಹಾದಿ ತಪ್ಪಿದರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ಕೊಡಲಿ ಏಟು ಬಿದ್ದಂತೆ ಅನ್ನೋದು ಕೂಡ ಅಕ್ಷರಶಃ ಸತ್ಯ. ಯಾಕಂತ ಹೇಳಿದ್ರೆ ನಾವೆಲ್ಲ ಸಂವಿಧಾನವನ್ನು ನಂಬಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ. ನಾವು ಯಾರು ಕೂಡ ಯಾವುದೋ ಒಂದು ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಇಲ್ಲ. ಅದರಲ್ಲೂ ಕೂಡ ಈ ಹಿಂದೆ EVM ಹ್ಯಾಕ್ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ EVM ಪಕ್ಷ ಆಗಿದೆ. EVM ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ 3 ಬಾರಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿದ್ರು. ಇದೀಗ ಮತ ಕಳ್ಳತನ ಆಗುತ್ತಿದೆ ಅಂತೇಳಿ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ ಮಹಾರಾಷ್ಟ್ರದ ಆರೋಪವನ್ನು ಮಾಡ್ತಿದ್ರು. ಬಿಹಾರದಲ್ಲಿ ಇನ್ನೂ ಚುನಾವಣೆ ನಡೆಯಬೇಕಾಗಿರೋ ಸಂದರ್ಭದಲ್ಲೇ ಭಾರತೀಯ ಜನತಾ ಪಕ್ಷ ಮತ ಕಳ್ಳತನಕ್ಕೆ ಮುಂದಾಗಿದೆ ಅಂತೇಳಿ ಆರೋಪವನ್ನು ಮಾಡ್ತಿದ್ರು. ಇದರ ಬೆನ್ನಲ್ಲೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಹಾದೇವಪುರ ವಿಧಾನಸಭಾ ಕ್ಷೇತ್ರ 1ರಲ್ಲೇ ಸುಮಾರು 1,11,000 ಮತ ಕಳ್ಳತನ ಆಗಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಲವಾರು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಇದಕ್ಕೆ ಕೌಂಟರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮತ ಕಳ್ಳತನ ನಡೆದಿರುವುದು ನಿಜವಾ? ನಮ್ಮ ಮುಂದೆ ಕಾಂಗ್ರೆಸ್ನವರಿದೆ. ಮತ ಕಳ್ಳತನ ಮಾಡ್ತಿರೋದು BJPಯವರು ನಿಜ? ನಮ್ಮ ಮುಂದೆ ಭಾರತೀಯ ಜನತಾ ಪಕ್ಷದಿದ್ದಾರೆ ಮತ್ತು ಜಾತ್ಯತೀತ ಜನತಾದಳದ ಅನೇಕ ನಾಯಕರಿದ್ದಾರೆ. ಈ ಎಲ್ಲದ ಬಗ್ಗೆ ನಾವು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡ್ತಿದ್ದೀವಿ. ಸತ್ಯ ಅಸತ್ಯಗಳನ್ನು ಬಯಲಿಗೆಳ್ತಿದ್ದೀವಿ. ನಾವು ಆರಂಭದಲ್ಲಿ ನಾನು ಕಾಂಗ್ರೆಸ್ನ ನಾಯಕರ ಬಳಿ ಹೋಗ್ತಾ ಇದ್ದೀನಿ. ಸರ್, ಮತ ಕಳ್ಳತನ ಆಗ್ತಿದೆಯಾ? 136 ಸ್ಥಾನವನ್ನು ಗೆದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಕಳ್ಳತನ ಆಗಿರಲಿಲ್ಲ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ಸೋಲು, ನಿಮಗೆ ಮತ ಕಳ್ಳತನ ಆಯಿತಾ? ಅಲ್ಲ, ಒಂದು ಸೋಲಲ್ಲ. ಭಾರತ ದೇಶದಲ್ಲಿ ಕಳೆದ 2013ರಲ್ಲಿ ಪ್ರಾರಂಭ ಆದದ್ದು ಇವತ್ತಿನವರೆಗೂ ಅದನ್ನು ಮುಂದುವರ್ಸ್ಕೊಂಡ್ಬಂದಿದ್ದಾರೆ. ಇದು ಲಾ ಅಲ್ಲಿ ಪ್ರಾಕ್ಟೀಸ್ ಅಂತೀವಿ. ಆ ಥರ ಇವರು BJPಯವರು ಭಾರತ ದೇಶದಲ್ಲಿ ದೇವರು ಅಂತ ಹೇಳ್ಕೊಂಬಂದವರು. ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಮುಖಾಂತರ ಅವರು ಪರಶುರಾಮನ ಚಿತ್ರ ಇಟ್ಕೊಂಡು ಗೆಲ್ಲೋ ಗಂಟ ಅದನ್ನು ಇಟ್ಕೊಂಡಿದ್ರು. ಆಮೇಲೆ ಅದನ್ನು ಕಿತ್ತು ಬಿಸಾಕಿ ರಾಮನ ಚಿತ್ರ ಇಟ್ಕೊಂಡು ಬಂದರು. ಅದನ್ನು ಈಗ ಪಕ್ಕಕ್ಕೆ ಇಟ್ಟಿದ್ದಾರೆ. ಹನುಮಂತನ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಈಗ ಇನ್ನೊಂದು ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡುಮಾಳು ಮಾಡುವಂಥ ದೊಡ್ಡ ಪ್ರಕ್ರಿಯೆ ಕೈ ಹಾಕ್ಬಿಟ್ಟಿದ್ದಾರೆ. ನೋಡಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 3 ತಿಂಗಳಿಂದ ನಡೆದಂಥ ಚುನಾವಣೆಗೂ ಮತ್ತೆ ಬಂದಂಥ ಲೋಕಸಭಾ ಚುನಾವಣೆಗೂ ಇರುವ ಅಂತರಗಳನ್ನು ನೋಡ್ತಾ ಹೋದರೆ ಯಾವ ರೀತಿ ಮತ ಕಳ್ಳತನ ಮಾಡೋದಕ್ಕೆ ಚುನಾವಣಾ ಆಯೋಗವನ್ನು ಬಳಸ್ಕೊತಾ ಇದ್ದಾರೆ ಅಂತ. ಕೇಂದ್ರದ ಚುನಾವಣಾ ಆಯೋಗದ ಆಯುಕ್ತರನ್ನ, ಈ ಹಿಂದೆ ಇದ್ದಂಥ ಆಯುಕ್ತರನ್ನ ಅಲ್ಲಿ ರಿಟೈರ್ಡ್ ಮಾಡಿಸಿ ಅವ್ರಿಗೆ ಏನು ಹುದ್ದೆ ಕೊಟ್ಟಿದ್ದಾರೆ ಅಂತ BJPಯವರು ಒಪ್ಕೋಬೇಕಲ್ವ, ಹೇಳ್ಬೇಕಲ್ವಾ? ಅವ್ರು ಯಾತಕ್ಕೋಸ್ಕರ ಅವ್ರಿಗೆ ಆ ಹುದ್ದೆ ಕೊಟ್ಟರು. ಮತ್ತೊಂದೇನು ಅಂತಂದರೆ, ಒಂದು ಫೇಸಲ್ಲಿ ಚುನಾವಣೆ ನಡಿಬಹುದು ಅಂಥದನ್ನ 6 ಫೇಸು 7 ಫೇಸ್ ಯಾಕೆ ಮಾಡ್ತಿದ್ದಾರೆ, 10 ಫೇಸು ಅಂತಂದರೆ ಇಲ್ಲಿಂದ ವೋಟರ್ಸ್ನಲ್ಲಿ ಅಲ್ಲಿಂದ ವೋಟರ್ಸ್ ಇಲ್ಲಾಕಿ ಚುನಾವಣಾ ಆಯೋಗದ ಅಡ್ಜಸ್ಟ್ಮೆಂಟ್ ನಡೆಯಲಿ ಹೆಸರುಗಳನ್ನು ಒಂದೇ ಕ್ಷೇತ್ರದಲ್ಲಿ 4-5 ಬೂತಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಓಡಾಡ್ಕೊಂಡು ಓಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ ಸಾಧ್ಯ ಅಂತ ನಾನು ಕೇಳ್ತಾ ಇದ್ದೀನಿ. ಯದುವೀರವರೇ, ಈ ರೀತಿ ಮಾಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಹೋಗ್ಬೇಕು ಸರ್? ಮತ ಕಳ್ಳತನ ಸರಿಯಾ ಅಂತ ಅವ್ರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಏನು ಕತೆ ಸರ್? ಹಿಂಗಾದ್ರೆ ಏನು ಕತೆ? ಈ ದೇಶದ ವ್ಯವಸ್ಥೆ ಏನು ಸರ್? ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಏಟನ್ನು ಆಗ್ತಾ ಇದ್ದೀರಾ? ಒಂದು ತಿಳ್ಕೊಬೋದು, 1 ದಿನ 2 ದಿನ 3 ದಿನ ಈ ದೇಶದ ಜನ ದಂಗೆ ಇದ್ದರೆ ಕಾಂಗ್ರೆಸ್ BJP ಯಾವ ಪಕ್ಷಗಳು ಉಳಿಯಲ್ಲ ಅನ್ನೋದು ತಮ್ಗೆ ಗೊತ್ತಿರಲಿ ಸ್ವಾಮಿ. ಯಾಕಂತ ಹೇಳಿದ್ರೆ 300 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಂಥವ್ರು ಈ ದೇಶದ ಜನ. ಸರ್, ಇಲ್ಲಿ ಪ್ರಜಾಪ್ರಭುತ್ವನ ಎತ್ತಿಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಂಥ ಸಂವಿಧಾನದಡಿ ಈ ಒಂದು 60-70 ವರ್ಷದಲ್ಲಿ ಚುನಾವಣೆಯನ್ನು ಎದುರಿಸ್ಕೊಂಡು ಬರ್ತಾ ಇದ್ದಂಥ ಕಾಂಗ್ರೆಸ್ಸು ಇದೇ ಕೆಲಸ ಮಾಡ್ತಾ ಇತ್ತಾ? ಮೊದಲು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. EVM ಯಾವಾಗ ಬಂದಿದ್ದು, ಯಾವ ವರ್ಷದಲ್ಲಿ ಬಂದಿದ್ದು? 2004ರಲ್ಲಿ EVM ಮುಖಾಂತರ ಯಾರು ಗೆದ್ದಿದ್ದು, 2009ರಲ್ಲಿ EVM ಮುಖಾಂತರ ಯಾರು ಗೆದ್ದಿದ್ದು ಅಂತ ಕಾಂಗ್ರೆಸ್ ಮರ್ತೋಗ್ಬಿಡೈತೆ. ಇತಿಹಾಸ ಮರ್ತೋಗ್ಬಿಡ್ತಾರೆ ಸರ್. ಅವ್ರು ಯಾವಾಗ ಇತಿಹಾಸ ಮರ್ತಾರೋ ಇತಿಹಾಸದಿಂದ ಕಳೆದೋಗ್ತಾ ಇರ್ತಾರೆ. ಇವಾಗ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಹೇಳುವಂಥದ್ದು ಮತಗಳತನ ಅಂದರೆ ಏನಂಗಂದ್ರೆ, ಮತಗಳತನ ಅಂದರೆ ಇವಾಗ ಒಂದು ಯಾವುದೇ ಚುನಾವಣೆ ಆಗ್ಬೋದು. ಚುನಾವಣೆ ಬೂತ್ನಲ್ಲಿ ARO ಇರ್ತಾರೆ, ಆಫೀಸರ್ಸ್ ಇರ್ತಾರೆ, BLO ಇರ್ತಾರೆ, ಮತ್ತೆ ರಾಷ್ಟ್ರೀಯ ಪಕ್ಷ, ಒಂದು ನಿಮಿಷ ಕೇಳಿಸ್ಕೊಳ್ರೆ, ರಾಷ್ಟ್ರೀಯ ಪಕ್ಷದ ಎಲೆಕ್ಷನ್ ಏಜೆಂಟ್ಗಳು ಇರ್ತಾರೆ. ಎಲೆಕ್ಷನ್ ಏಜೆಂಟ್ಗಳು ಇದ್ದಾಗ ಒಬ್ಬ ಮತದಾನಕ್ಕೆ ಬಂದಾಗ ನ್ಯಾಷನಲ್ ಪಾರ್ಟಿಯ ಅವರು ಮತದಾರನ ಗುರುತಿಸ್ತಾರೆ. ಆವಾಗ ಭಾರತೀಯ ಜನತಾ ಪಾರ್ಟಿ ಅವ್ರು ಗುರುತಿಸಬೇಕಾದಾಗ ಏನು ಕಾಂಗ್ರೆಸ್ನ ಏಜೆಂಟ್ ಕಳಕೆ ತಿಂತಾ ಇದ್ರಾ, ಇಲ್ಲ ನಿದ್ದೆ ಮಾಡ್ತಾ ಇದ್ರಾ? ರಾಹುಲ್ ಗಾಂಧಿ ತರ
ರಾಹುಲ್ ಗಾಂಧಿ ತರ ಇವಾಗ ಎತ್ತಿ ಬಂದಿದ್ರ ನಿದ್ದೆ ಮಾಡ್ತಾ ಇದ್ರ ಹೇಳ್ಬೇಕು ದೇಶಕ್ಕೆ. ಯಾವಾಗ ಪ್ರಜಾಪ್ರಭುತ್ವ ಇರುತ್ತೋ ಏನಿರುತ್ತೋ ಹೇಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವವನ್ನು ಬರೀ 170 ರೂಪಾಯಿ ಕೊಟ್ಟು ಬುಕ್ ಅಲ್ಲಾಡ್ಸೋದಲ್ಲ, ಅದ್ರಲ್ಲಿ ಕುತ್ಕೊಂಡು ಓದ್ಬೇಕು. ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ತಲೆಲೂ ಏನು ಇಲ್ಲ, ಅವ್ರು ಕೊಟ್ಟಂತ ಪವರ್ ಪ್ರೆಸೆಂಟೇಷನ್ ಏನು ಇಲ್ಲ, ಬರೀ ಖಾಲಿ ಡಬ್ಬ ಸರ್. ಕಾಂಗ್ರೆಸ್ಸಿನ ಏನ್ ಮಾತಾಡ್ತಾ ಇದ್ರ ಇವರೆಲ್ಲ ಬರೀ ಖಾಲಿ ಡಬ್ಬಗಳು ಇದೇವರೆಗೂ. ಯಾಕಂದ್ರೆ ಯಾವುದೇ ಆರೋಪ ಮಾಡಿದ್ರು ಕೂಡ ಅದ್ರಲ್ಲಿ ತಿಳಿರ್ಬೇಕು. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಮಕ್ಕ ಕುಗ್ತಿ ಕಳ್ಸಿದೆ, ಮಕ್ಕ ಕುಗ್ತೈತೆ ಅವ್ರಿಗೆ. ಈ ತರ ನೀವು ಭಾರತದ ಪ್ರಜೆಯಾಗಿ ಮಾಡ್ತಾ ಇದ್ದೀರಲ್ಲ, ನೀವು ಭಾರತದ ಪ್ರಜೆ ಅಂತ ಪ್ರಶ್ನೆ ಮಾಡಿದ್ದಾರೆ, ಇದಕ್ಕೆ ನಾಚಿಕೆ ಆಗ್ಬೇಕು. ಎಲ್ಲ ನಾನು ಮಾತನಾಡ್ತೀವಿ. ಭಾರತೀಯ ಜನತಾ ಪಕ್ಷ ಹೇಳ್ತಿದ್ದಾರೆ ಮಹದೇವಪುರ ಮತಕ್ಷೇತ್ರದ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಅವ್ರಿಗೆ ಬಂದಿಲ್ಲ. ಈ ದೇಶದ ಲೋಕಸಭೆ ವಿಪಕ್ಷ ನಾಯಕ ಪ್ರಶ್ನೆ ಮಾಡೋದು ತಪ್ಪಾಗಾದ್ರೆ ಅಲ್ಲ, ಇದರಲ್ಲಿ ತಪ್ಪೇನಿಲ್ಲ. ಯಾಕೆ ಎಲ್ಲಿ ಬೋಗಸ್ ಆಗೈತೆ ಅನ್ನೋದನ್ನ ತಿಳುವಳಿಕೆ ಹೇಳ್ಬೇಕಲ್ವಾ, ಅವ್ರು ತಿಳ್ಕೊಂಡು ಹೇಳ್ಬೇಕಲ್ವಾ. ಹೌದು, ಎಲ್ಲಿ ಹೇಳಿದೆ ತೋರಿಸಿ. ಮಹದೇವಪುರ ಕ್ಷೇತ್ರದ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಗಳನ್ನ, ಅದು ಮತಪಟ್ಟಿ, ಯಾವುದು ಚುನಾವಣಾ ಆಯೋಗದ ಮತಪಟ್ಟಿ, ಒಬ್ಬೊಬ್ಬ 4 ಕಡೆ ವೋಟರ್ ಐಡಿ ಇರ್ತಕ್ಕಂಥದ್ದು, 4 ಕಡೆ ಮತ ಹಾಕಿರ್ತಕ್ಕಂಥದ್ದು. ಇದನ್ನ ನೀವು ಒಪ್ತೀರಾ? ತಾವೊಬ್ಬ ಪ್ರಜ್ಞಾವಂತ ಮತದಾರರಾಗಿ ನಿಮ್ಮ ಮತವನ್ನ 4 ಜನ ಹಾಕಿ ತಾವು ಒಪ್ತೀರಾ? ಸಾಧ್ಯನೇ ಇಲ್ಲ, ನಾವು ಒಪ್ಪೋದಿಲ್ಲ. ಯಾಕಂದ್ರೆ ಅಲ್ಲಿ ಆಫೀಸರ್ಸ್ ಇರ್ತಾರೆ, ಅವ್ರ ಪಾರ್ಟಿ ಲೀಡರ್ಸ್ ಇರ್ತಾರೆ, ಬೂತ್ ಕಮಿಟಿ ಇರುತ್ತೆ, ಎಲ್ಲಾರು ಇರ್ತಾರೆ. ಎಲ್ಲಾರು ಇರುವಾಗ ಬಂದು ಬೋಗಸ್ ಹೆಂಗಾಗ್ತಾರೆ? ಅದು ಆಯ್ತು. ಇವಾಗ ಹಿಂದ್ಗಡೆ ಎಲೆಕ್ಷನ್ ತಗೊಳ್ಳಿ, 70,000 ಓಟ್ ಬಂದಿದೆ, JDS 15,000 16,000 ಓಟ್ ಬಂದಿದೆ, ಅಲ್ಲಿಗೆ 1 ಲಕ್ಷ ಆಯ್ತು. ಇವಾಗ ನಮ್ಮ ಹತ್ರ ದಾಖಲೆ ಇದೆ, ನಮ್ದು 11% JDS ಇತ್ತು, 70% BJP ಅವ್ರದಿದೆ. ಆ ಓಟ್ ಎಲ್ಲ ಲೆಕ್ಕ ಹಾಕೊಂಡ್ರೆ 1 ಲಕ್ಷ ಓಟ್ ಲೀಡ್ ಆಗ್ತದೆ. ಇವ್ರು ಹೇಳೋದೇನು, ಇವರು 10 ಲಕ್ಷ ಕೊಟ್ಟಿದ್ದಾರೆ ನನ್ನ ಬೂತ್ಗೆ, ಬೇಕಾದ್ರೆ ನೀವು ಸಮೀಕ್ಷೆ ತಗೊಳ್ರಿ. ಇವರು ದುಡ್ಡು ಕೊಟ್ಟೆ ಓಟ್ ತಗೊಂಡಿರೋದು, ಒಂದೊಂದು ಬೂತ್ಗೆ 10 ಲಕ್ಷ ಕೊಟ್ಟವ್ರು ಇವರು ಸಾಮಾನ್ಯವಾಗಿ ಒಳ್ಳೆ ದುಡ್ಡು ಕೊಟ್ಟು ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಕೂಡ ಮತದಾರರಿಗೆ ಬಹುತೇಕವಾಗಿ ಆಮಿಷವನ್ನು ಕೊಡ್ತಾರೆ. ಇವರು ಆತ್ಮಸಾಕ್ಷಿಯನ್ನ ಮುಟ್ಟು ಮಾಡಿ ಮಾತನಾಡಲಿ, ಎದೆ ಮುಟ್ಟಿ ಹೇಳಿ ನಾವು ದುಡ್ಡು ಕೊಡೋದಿಲ್ಲ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಇವರೆಲ್ಲರಿಗೂ ಕೂಡ ಚುನಾವಣೆ ವಿಚಾರ ಬಂದಾಗ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಆದ್ರೆ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ, ಕಳೆದ 3 ಬಾರಿ ಕೂಡ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಹದೇವಪುರ ಕ್ಷೇತ್ರದ ಲೀಡ್ ಬಂದಿರತಕ್ಕಂಥದ್ದು. ಅವತ್ತು ಎಲ್ಲೋಗಿದ್ರಿ? ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ವ್ಯವಸ್ಥೆ ಇತ್ತು. ಈಗ ನೀವು ಆರೋಪವನ್ನು ಮಾಡ್ತಿದ್ರ. ಈ ದೇಶದಲ್ಲಿ ಆರೋಪ ಮಾಡಕ್ಕೆ ಅದರದಾದ ಒಂದು ಕಾನೂನಿದೆ. ಚುನಾವಣೆ ನಡೆದು 45 ದಿನಗಳೊಳಗಡೆ ಪಿಟಿಷನ್ ಅನ್ನು ಸಲ್ಲಿಸಬೇಕು. 45 ದಿನಗಳ ಬಳಿಕ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಅದು ಅನೂರ್ಜಿತ ಆಗುತ್ತೆ. ನೀವು ಈಗ 1 ವರ್ಷದ ನಂತರ ಎಲ್ಲೋಗಿದ್ರಿ ಸ್ವಾಮಿ? ಸರ್, ಈಗ ಬಿಜೆಪಿ ಅವರು ಇಷ್ಟೆಲ್ಲ ಕೇಳ್ತಾ ಇದಾರಲ್ವಾ, ಎಲೆಕ್ಷನ್ ಕಮಿಷನ್ EC ಅವರು OCR ಕೊಡಕ್ಕೆ ಏನ್ ಕಷ್ಟ ಅವ್ರಿಗೆ? ನಾವು ಕೇಳ್ತಾ ಇರೋದೇನು, ಒಂದು ಸಾಫ್ಟ್ ಕಾಪಿ ಕೇಳ್ತಾ ಇದೀವಿ. ಇವತ್ತವರೆಗೂ ಒಂದು ಸಾಫ್ಟ್ ಕಾಪಿ ಕೊಡಲ್ಲ. ಸರ್, ವಾಸ್ತವವಾಗಿ ಯೋಚನೆ ಮಾಡಬೇಕು. JDS ಆಗ್ಲಿ BJP ಆಗ್ಲಿ 6.5 ಲಕ್ಷ ಮತದಾರನ್ನ ನೀವು ಮ್ಯಾನ್ಯುಯಲ್ ಚೆಕ್ ಮಾಡಕ್ ಸಾಧ್ಯನಾ? ಅದನ್ನ ನಾವು ಮಾಡಿದೀವಿ. ಒಂದ್ ನಿಮಿಷ ಸರ್, ನಿಮ್ಗೆ ಮಾಹಿತಿ ಕೊರತೆ ಇದೆ. ನೀವು ರಾಹುಲ್ ಗಾಂಧಿ ಅವ್ರ ಇಂಟರ್ವ್ಯೂ ನೋಡ್ಬಿಟ್ಟು ಮಾತಾಡಿ. 6.5 ಲಕ್ಷ ಮತದಾರರ ಮ್ಯಾನ್ಯುಯಲಿ ಚೆಕ್ ಮಾಡಿ ನಾವು 5 ಹಂತದಲ್ಲಿ ಇವರು ಮತ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಅವ್ರು ಮಾತಾಡ್ಲಿ ಪ್ಲೀಸ್, ದಯಮಾಡಿ. ಸರ್, ನಾನು ಅಂಕಿಅಂಶಗಳು ಕೊಡ್ತಾ ಇದೀನಿ. 6,26,000 ಮತಗಳು ಚಲಾವಣೆಗೊಂಡಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ. ಬಿಜೆಪಿ ಅವರಿಗೆ 6,58,000. ಇದರಲ್ಲಿ ಡಿಫರೆನ್ಸ್ ಎಷ್ಟು ಬಂತು? 32,000 ಅಷ್ಟೇ ಡಿಫರೆನ್ಸ್ ಬಂದಿದ್ದು. ಅದೇ ವಿಧಾನಸಭೆಯಲ್ಲಿ 1 ಲಕ್ಷ ಡಿಫರೆನ್ಸ್ ಬರುತ್ತೆ. ಹೆಂಗ್ ಬರುತ್ತೆ ಸರ್? 1,15,000 ಕಾಂಗ್ರೆಸ್ ಬಂದ್ರೆ 2 ಲಕ್ಷ. ಹೇಳ್ತೀನಿ ಇರಿ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇವಾಗ 10,000 ಡೂಪ್ಲಿಕೇಟ್ ಮತ ಎಲ್ಲಿ ಬರುತ್ತೆ ಸರ್? 40,000 ಫೇಕ್ ಅಡ್ರೆಸ್ ಎಲ್ಲಿ ಬರುತ್ತೆ? ಆನ್ಸರ್ ಮಾಡಿ. ಒಂದ್ ನಿಮಿಷ ಕೇಳ್ರಿ ಸರ್. ಈಗ ಅವತ್ ಮಾತಾಡ್ಬೇಕು ಅಂತ ಬೊಬ್ಬೆ ಹೊಡಿತಾರಲ್ಲ ಸರ್ ಅವ್ರಿಗೆ. ಸರ್, ಅವತ್ ಮಾತಾಡಕ್ ಆಗಲ್ಲ ಸರ್. ಇದೇ ECI ನ ಕೈಗೊಂಬೆ ಮಾಡ್ಕೊಂಡು 45 ದಿವಸದಲ್ಲಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾ ಇರೋದು ಏನಕ್ಕೆ ಸರ್? ಆ ವಿಡಿಯೋಗಳು ಕೊಡ್ಬೋದಲ್ಲ ನಮ್ಗೆ? ಈಗ ನನಗೆ ಒಂದು ಡೌಟ್ ಆಗ್ತಿದೆ. RSS ಕಾರ್ಯಕರ್ತರಿಗೆ ಸರ್, ಇಲ್ಲಿ ಕೇಳಿ, RSS ಕಾರ್ಯಕರ್ತರಿಗೆ ತಿಂಗಳಿಗೆ 5,000 ರೂಪಾಯಿ ಕೊಟ್ಟು ಇವ್ರು ಮಾಡಿಸ್ತಾ ಇರೋ ಕೆಲಸನೇ ಇದು. ಇವತ್ತು ಅವ್ರ ಅದೇ ಮುಟ್ಕೊಂಡು ಹೇಳ್ಕೊಳ್ಳಿ, ನಮ್ಮ ಕಾರ್ಯಕರ್ತರು ನಿಷ್ಠಾವಂತ ಮತದಾರರನ್ನ ಪಟ್ಟಿ ಮಾಡಿದೀವಿ ಅಂತ. ಅವ್ರು ಆಡ್ ಮಾಡ್ತಾ ಇರೋದು ಡೂಪ್ಲಿಕೇಟ್ ವೋಟರ್ಸ್ ಆಡ್ ಮಾಡ್ತಾರೆ, ಫೇಕ್ ಅಡ್ರೆಸ್ ಆಡ್ ಮಾಡ್ತಾರೆ. ಒಬ್ಬ ಮತದಾರನ ಫೋಟೋ ಭಾವಚಿತ್ರನೇ ಇರಲ್ಲ, ಅದನ್ನೆಲ್ಲ ಹೆಂಗ್ ಲಿಸ್ಟ್ ಮಾಡ್ತಾರೆ ಸ್ವಾಮಿ ಇವರೆಲ್ಲ? ಅದಕ್ಕೆ ಆನ್ಸರ್ ಮಾಡ್ಲಿ. ನಾನು ಹೇಳ್ತಾ ಇರೋದು 1 ಲಕ್ಷ ಮತದಾರನ ಪಟ್ಟಿಯನ್ನ ಆಡ್ ಮಾಡ್ತಾರೆ ಅಂತಂದ್ರೆ ಇವರು ECI ನ
ಇಸಿಎನ್ನ ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಕೇಳ್ತೀನಿ, ಅವ್ರು ಕೇಳ್ತೀನಿ. ಆನ್ಸರ್ ಮಾಡ್ಲಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತೀಯ ಜನತಾ ಪಕ್ಷದ ಏಜೆಂಟ್ ಆಗಿದೆ ಸರ್. ನಿಮ್ಮನ್ನ ಚುನಾವಣೆ ಗೆಲ್ಲಿಸಿಕೊಳ್ತಕ್ಕಂಥ ಯಂತ್ರ ಆಗಿದೆ ಸರ್. ಅವರು ಆರೋಪವನ್ನು ಮಾಡ್ತೀರಾ, ಆರೋಪಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕೊಡಲಿ ಪೆಟ್ಟು ಅಂತೇಳಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 1950ರಿಂದ ಅದು ಗೊತ್ತು, 50 ನಿಮ್ ಫ್ರೆಂಡ್ ಆಗಿದಾರ. ಒಂದು 2014, 2019, 2024 ರಾಜ್ಯ ಸರ್ಕಾರ ಇದ್ದಂಥದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರದೇ ಆದಂಥ ಸಿಬ್ಬಂದಿ ವರ್ಗ ಇರಲ್ಲ. ಮಾಡೋದ್ಯಾರು? ಪೊಲೀಸ್ ಸಿಬ್ಬಂದಿ ಬಂದೋಬಸ್ತು, ಶಿಕ್ಷಣ ಇಲಾಖೆಯವರು ಇವತ್ತು ನೋಂದಣಿ ಮಾಡೋದು, ಡಿಲಿಷನ್ ಮಾಡೋಂಥದ್ದು ಸಂಪೂರ್ಣವಾದಂಥ ವ್ಯವಸ್ಥೆ. ಕಂದಾಯ ಇಲಾಖೆ, ಡಿಸಿ, ಕಂದಾಯ ಇಲಾಖೆ ಯಾರು? ಡಿಸಿ ಯಾರು ಬರ್ತಾರೆ? ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಾರೆ. ರಾಜ್ಯ ಸರ್ಕಾರ ನಿರ್ವಹಿಸಿದ್ದು ಯಾವುದು ಡಿಲಿಷನ್ ಆಡಿಷನ್ ಎಲ್ಲ. ಹಂಗಾದ್ರೆ ಇವರು ಅನ್ಯಾಯ ಮಾಡಿದಾರ? ಹಂಗಾದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದನ್ನ ಮ್ಯಾನಿಪುಲೇಟ್ ಮಾಡಿ ನಮಗೆ ಅನ್ಯಾಯ ಮಾಡಿದೆ. ನಮಗೆ ಅನ್ಯಾಯ, ಬಿಜೆಪಿಗೆ ಅನ್ಯಾಯ ಮಾಡಿರೋಂಥದ್ದು ನಮ್ಮ ಸರ್ಕಾರ ಅಲ್ಲ. ಬಿಜೆಪಿದು ಯಾವುದೇ ರೀತಿಯ ಹಸ್ತಕ್ಷೇಪ ಇಲ್ಲ ಇಲ್ಲಿ. ಸೊ ಹಂಗಾಗಿ ಈ ಭ್ರಷ್ಟಾಚಾರ ಏನು 1975ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಅವರು ಲೋಪದೋಷ ಮಾಡಿದ್ರು, ಅದಕ್ಕೆ ಅವರು ಅನೂರ್ಜಿತ ಆಗಿತ್ತು, ಅವ್ರು ಚುನಾವಣೆ ನಿಲ್ಬಾರ್ದಿತ್ತಲ್ಲಿ, ಅದು ಒಂದು ಶಿಕ್ಷೆ ಅನುಭವಿಸಿದ್ರು. ಅದಕ್ಕೆ ಇಡೀ ಸಂವಿಧಾನನೇ ಅವರು ಬಲಿ ಕೊಟ್ಟು ಕಾಯ್ದೆ ತಿದ್ದುಪಡಿಗಳು ಮಾಡಿ ಇಡೀ ಒಂದು ತುರ್ತು ಪರಿಸ್ಥಿತಿ ಏರಿಕೆ ಮಾಡಿ ಈ ದೇಶಕ್ಕೆ ದ್ರೋಹ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರದವರು. ಸರ್ ಇದು ಸರಿಯಾ ಸರ್? ಇದು ನ್ಯಾಯನಾ ಸರ್? ಸರ್ ಈಗ ನೋಡಿ, ಬೀದರ್, ನಾನು ನೋಡ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ಅಲ್ಲ ಬೀದರು, ಬಳ್ಳಾರಿ, ಬೀದರು, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಇಲ್ಲೆಲ್ಲ ಏನಾಯ್ತು ಸ್ವಾಮಿ, ಅಲ್ಲೆಲ್ಲ ಗೆದ್ದಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ಗಳು ಬಂದಿರ್ತದೆ. ಅವೆಲ್ಲ ಗೆದ್ದಿರೋದೇನಂದ್ರೆ ಲೋಪನ. ಕಾಂಗ್ರೆಸ್ಸಿಗೆ ಏನು ಅಂದ್ರೆ ನೋಡಿ ಸರ್, ಕಾಂಗ್ರೆಸ್ಸಿಗೆ ಏನು ಅಂದ್ರೆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ನೋಡಿ ಈಗ ಹೇಳ್ತಿದಾರೆ ಮತಗಳ್ಳತನ ಆಗ್ತಿದೆಯಲ್ಲ, ಅದ್ರ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನೋಡಿ, ಅವ್ರು ಗೆದ್ದಿರೋ ಕಡೆ ಏನಾಗಿದೆ? ಹಂಗಾರೆ ಗೆದ್ದಿರೋ ಕಡೆ ಏನ್ ಲೋಪ ಆಗಿಲ್ವಾ? ಗೆದ್ದಿರೋ ಕಡೆ ಸುಮ್ಮನೆ ಗೆದ್ಬಿಟ್ರ? ಆಮೇಲೆ ಈಗ ನೋಡಿ ಸರ್, ಚುನಾವಣೆಯ ಪೂರ್ವದಲ್ಲೇ ಒಂದು ಮತದಾರ ಪಟ್ಟಿಗಳು ಕೊಟ್ಟಿರ್ತಾರೆ, ಎಲ್ಲಾರ ಹತ್ರನೂ ಕೊಟ್ಟಿರ್ತಾರೆ. ಇವ್ರು ಏನಂದ್ರೆ ಒಬ್ಬ ವ್ಯಕ್ತಿ 2 ಓಟ್ ಹಾಕಿದ್ದಾನೆ ಅನ್ನೋದು ಇವರು ಆಚೆ ಏನೋ ಸುಮ್ನೆ ಒಂದು ತೋರಿಸ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ ಎಲ್ಲಾರ್ಗು. ಆಮೇಲೆ ನೋಡಿ ಈಗ ಅದ್ರ ಅಲ್ಲ ಅದು ಈಗ ಅದ್ರಲ್ಲಿ ನೋಡಿ, ಒಬ್ಬ ವ್ಯಕ್ತಿ 2 ಕಡೆ ಓಟ್ ಹಾಕಿದ್ದಾನೆ ಅಂತ ಹೇಳ್ತಾರೆ. ಇವ್ರಿಗೆ ಚುನಾವಣೆ ಪೂರ್ವದಲ್ಲಿ ಮತದಾರ ಪಟ್ಟಿ ಕೊಟ್ಟಿರ್ತಾರೆ. ಅವಾಗ ಏನ್ ಗೆಣಸ್ ಕೀಳ್ತಾ ಇದ್ರ ಕೊಟ್ಟಿರ್ತಾರೆ. ಅದಲ್ಲ ಸರ್, ಆವಾಗ್ಲೇ ಲೋಪ ಇದೆ ಅನ್ಬಿಟ್ಟು ಚುನಾವಣೆಗೆ ದೂರ್ ಕೊಡ್ಬೋದಾಗಿತ್ತಲ್ಲ. ಏನ್ ಮಾಡ್ತಾ ಇದ್ರಿ? ಇವ್ರಗಳ ಕಡೆ ಎಲ್ಲೆಲ್ಲಿ ಗೆದ್ರು ಅವಾಗ ಮಾತ್ರ EVM ಚೆನ್ನಾಗಿರ್ತದೆ, ಎಲ್ಲಿ ಸೋತ್ರು ಅವಾಗ EVM ಲೋಪ ಇರುತ್ತೆ. ಇವ್ರದ್ದು ಇದೇ ಆಗ್ತಾರ ಸರ್. ನೀವು ಎಲೆಕ್ಷನ್ ನಿಲ್ತಾ ಇದೀರ ಏನಾದ್ರು? ಸರ್ ಇಲ್ಲ, ಅದೆಲ್ಲ ನೋಡೋಣ ಸರ್, ಮುಂದೆ ಬರೋದು. ನಿಮ್ದೇನ ನಡೀತಿದೆ ಪ್ಲಾನ್? ಇಲ್ಲ ಸರ್, ಎಸ್ ಸರ್. ಸರ್, ಪ್ರಜಾಪ್ರಭುತ್ವದಲ್ಲಿ ಇವ್ರು ಹೇಳ್ತಾರೆ ಗೆದ್ಬಿಟ್ರು ಸೋಲು ಅದಂತ ಅನ್ಬಿಟ್ಟು. ಹಾಗಾದ್ರೆ ಜನ 136 ಸೀಟ್ ಕೊಟ್ಟಿದ್ದಂತದ್ದು ಇವ್ರೇನೇನ್ ಮಾಡಿದ್ರು ಅಂತ ಹೇಳ್ಬೇಕಾಗತ್ತಾ? ಇವ್ರು 36 ಹೇಳ್ಬೇಕಾಗತ್ತಾ? ಅವಾಗ ಚೆನ್ನಾಗಿತ್ತ ಸರ್. ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಅವಾಗ ಚೆನ್ನಾಗಿತ್ತ? 136 ಹೆಂಗ್ ಬಂತು? 136 ಹೆಂಗ್ ಬಂತು? ಚುನಾವಣೆ ಅಕ್ರಮ ಮಾಡಿದ್ರೆ ನೀವು, ಚುನಾವಣೆ ಅಕ್ರಮ ಮಾಡಿದ್ರೆ ಹೇಳ್ಬೇಕಾದಲ್ಲಿ 136 ಬಂದಿದ್ದಕ್ಕೆ ಕಾಂಗ್ರೆಸ್ ಚುನಾವಣೆ ಅಕ್ರಮ ಮಾಡಿದಿರಾ? ಹಾಗಾದ್ರೆ 2024ರಲ್ಲಿ ರಾಜ್ಯ ಸರ್ಕಾರನೇ ಇದ್ದಿದ್ದಾಗ, ರಾಜ್ಯದ ಅಧಿಕಾರಿಗಳೇ ಇರ್ಬೇಕಾದಾಗ, ಪರಿಷ್ಕರಣೆ ಮಾಡ್ಬೇಕಾದಾಗ, ಮತದಾನ ಪರಿಷ್ಕರಣೆ ಮಾಡ್ಬೇಕಾದಾಗ ಏನ್ ಮಾಡ್ತಿದ್ರಿ ಕಾಂಗ್ರೆಸ್ನವರು? ಕುಂಭದ್ರೋಣ ನಿದ್ರೆ. ಇವಾಗ ಎದ್ದಿದ್ದೀರಾ? 2 ವರ್ಷ ಆದ್ಮೇಲೆ ಎದ್ದಿದ್ದೀರಾ? ಒಂದು ಒಳ್ಳೆ ಯಾವ್ದು ತಲೆಯಲ್ಲಿ ಇಲ್ದಾರಂತ ಬುಡೆ ಬಿಡ್ತಾ ಇದ್ದೀರಾ ನೀವಲ್ಲಿ? ಕೆಲವರಿಗೆ ಕುಣಿಯಕ್ಕಾಗಲ್ವಂತೆ. ನಿಮ್ ರಾಹುಲ್ ಗಾಂಧಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಕುಣಿಯಕ್ಕೂ ಆಗಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲ. ಅವರು ಸತ್ಯನ ಒಪ್ಕೋತಾ ಇದಾರೆ. ನೀವು ಕಳ್ಳೆಕಾಯಿ ತಿಂತಿದ್ರ, ಗೆಣಸ್ ಕೀಳ್ತಾ ಇದ್ರ ಅಂದ್ರೆ ಅವ್ರು ತಪ್ಪು ಮಾಡ್ಬೇಕಾದ್ರೆ ನಾವು ಕೇಳಿಲ್ಲ ಅಂತದಲ್ಲ, ಅವ್ರು ತಪ್ಪು ಮಾಡಿದ್ರೆ ನೋಡಿ, ಬಿಜೆಪಿ ಅವರು ಈ ಮಾತನ್ನು ವಾಪಸ್ ತಗೋಬೇಕು. 284 ಸ್ವಯಂ ಆಗಿ ಬಂದಿದಂತದ್ದು, ನಿಮ್ ತರ ಯಾವತ್ತು ಬಂದಿದಂತದಲ್ಲ. ಏನ್ ಇದ್ ಮಾಡೋಂಥದ್ದು? ತಲೆ ಇಲ್ದಿರ ಮಾತಾಡ್ಬಾರ್ದು, ದೇಶದ ವಿರುದ್ಧ ಮಾತಾಡಿ. ಈಗ ಸರ್ ಇವ್ರು ನೋಡಿ ಸರ್, ಇವರು ರೋಡ್ ಬಂದ್ ನಿಂತ್ಕೊಳಕ್ ಮಾತ್ರ ಸೀಮಿತ ಆಗಿದ್ದಾರೆ. ಇಲ್ಲಿ ನೋಡಿ, ಇವರು ಏನು ಅಂದ್ರೆ ಇವ್ರಿಗೆ ಅಲ್ಲ ಸರ್, ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿ ಹೋಗಿದ್ದಾರೆ. ಇವ್ರ ಹತ್ರ ಏನಾದ್ರು ಎವಿಡೆನ್ಸ್ ಇದ್ರೆ ಸಾಬೀತು ಎವಿಡೆನ್ಸ್ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ, ಆನ್ಸರ್ ಮಾಡಿ ಅಂತ ಹೇಳಿ. ಅವ್ರ ಹತ್ರ ಇಲ್ಲಿ ರೋಡಲ್ಲಿ ಬಂದು ಎವಿಡೆನ್ಸ್ ಕೊಡೋದಲ್ಲ. ಎಲೆಕ್ಷನ್ ಕಮಿಷನ್ಗೆ, ಸುಪ್ರೀಂ ಕೋರ್ಟ್ಗೆ ತಾಕತ್ತು, ದಮ್ಮು, ತಲೆಯಲ್ಲಿ ಏನಾದ್ರು ಇದ್ರೆ ನಿಮ್ ರಾಹುಲ್ ಗಾಂಧಿಗೆ ಕೊಡಕ್ಕೆ ಹೇಳ್ರಿ. ಬೀದಿಲ್ ನಾಟಕ ಮಾಡೋದಲ್ಲ. ಕಳೆದ ವಿಧಾನಸಭೆ